ನಮ್ಮ ಪರಿಚಯ, ನನ್ನ ಹೆಸರು ದೊಮ್ಲೂರು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು. ನಮ್ಮ ಏನು ಕಾಂಗ್ರೆಸ್ ಪ್ರದೇಶದ ಒಂದು ಕಾರ್ಮಿಕ ವಿಭಾಗದ ಬೆಂಗಳೂರು ಜಿಲ್ಲಾ ಪೂರ್ವ ಅದಕ್ಕೆ ನಾವು ಅಧ್ಯಕ್ಷರಾಗಿದ್ವಿ. ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾ ಇರ್ತಕ್ಕಂಥ ಕಾರಣ ನಿಮ್ಮ ಮೋಸ್ಟ್ಲಿ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ. ಏನು ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅಕ್ರಮವಾಗಿ ಮತದಾರ ಪಟ್ಟಿಗಳಲ್ಲಿ ಹೆಸರುಗಳನ್ನ ಸೇರ್ಪಡೆ ಮಾಡಿ ಅಕ್ರಮವಾಗಿ ನಮ್ಮ ಇರ್ತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ ಚುನಾವಣೆ ಆಯೋಗನ ಬಿಜೆಪಿ ಆಯೋಗ ಅನ್ಬಿಟ್ಟು ಮಾಡಿಕೊಂಡು ಅದ್ರ ಜೊತೆಗೆ ಇಡಿ, ಸಿಬಿಐ ಮತ್ತೆ ಇನ್ನೂ ಕೆಲವು ಸಂಸ್ಥೆಗಳನ್ನ ಎಲ್ಲಾ ಸಂಸ್ಥೆಗಳನ್ನು ಇವರು ಮಿಸ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನ ದುರ್ಬಳಕೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಇವತ್ತು ಏನೇ ಒಂದು ದೇಶದಲ್ಲಿ ಪ್ರಗತಿ ಕಾಣಿದೆ ನಮ್ಮ ದೇಶ ಅಂದ್ರೆ, ಟೆಕ್ನಾಲಜಿಯಲ್ಲಾಗ್ಲಿ ಮುಂದುವರೆದ ದೇಶದಲ್ಲಾಗ್ಲಿ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್. ಯಾಕಂದ್ರೆ ಇತಿಹಾಸ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಇವತ್ತು ಎಲ್ಲಾ ತರದ ಒಂದು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನೊಂದು ಹಕ್ಕನ್ನ ಕೊಡ್ಸಿದ್ದಾರೆ, ಸಾಮಾನ್ಯ ಮನುಷ್ಯರಿಂದ ಹಿಡ್ಕೊಂಡು ಶ್ರೀಮಂತರವರೆಗೂ ಒಂದು ಹಕ್ಕು ಕೊಡ್ಸಿದ್ದಾರೆ, ಅದು ಮತ. ಆ ಮತದಲ್ಲಿ ಇವತ್ತು ಇವರು ಸೇರ್ಪಡೆನ ಲಕ್ಷಾಂಗಟ್ಲೆ ಸೇರ್ಪಡೆ ಮಾಡಿ ಇವತ್ತು ಈ ತರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಅಕ್ರಮವಾಗಿ ಗೆಲ್ತಾ ಇದ್ದಾರೆ ಚುನಾವಣೆನ. ಅದು ಇವತ್ತು ನಮ್ಮ ರಾಹುಲ್ ಗಾಂಧೀಜಿಯವರು ಇವತ್ತು ಇಲ್ಲಿ ಬಂದು ಅದರ ಬಗ್ಗೆ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ನ ಕೊಟ್ಟು ಅದನ್ನ ಜನಗಳ ಮಧ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿ ಒಂದು ಇದನ್ನ ಮಾಡೋದಕ್ಕೆ ಒಂದು ಕರ್ನಾಟಕ, ಅದು ಬೆಂಗಳೂರನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಅವ್ರ ಹೋರಾಟ ಶುರು ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಈ ಹೋರಾಟನ ಎಲ್ಲಾ ರಾಜ್ಯಗಳಿಗೂ ಅದನ್ನ ವಿಸ್ತರಿಸಿ, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾ ಆಯೋಗ ಏನು ಅಕ್ರಮಗಳು ನಡೆದಿದೆ ಅದನ್ನೆಲ್ಲ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಚುನಾವಣೆನ ಒಂದು ಫೇರ್ ಆಗಿ ನಡೆಸಬೇಕು ಅನ್ನೋ ಒಂದು ವಿಚಾರನ ನಮ್ಮ ರಾಹುಲ್ ಗಾಂಧಿ ಅವರು ಮುಂದೆ ಅದನ್ನ ಇಟ್ಟಿದ್ದಾರೆ.